ಹಲೋ ಹಾಯ್. ಹಲೋ ನಮಸ್ತೆ. ಸೊ ಇವತ್ತು ನಮ್ಮ ವೀಕ್ಷಕರ ಮುಂದೆ ನಿಮ್ಮದು ಜರ್ನಿ ಹೇಗಿತ್ತು, ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಡೀಟೇಲ್ ಆಗಿ ಹೇಳ್ತೀರಾ? ಖಂಡಿತ ಮೇಡಮ್. ನನ್ನ ಹೆಸರು ರೂಪಾ ಅಂತ. ಮದುವೆ ಆಗಿ ನಮ್ಮಿಬ್ಬರದು 8 ವರ್ಷ ಆಯಿತು. ನಾವು ಡಾಕ್ಟರ್ ಹತ್ರ ಒಂದು 4 ಇಯರ್ಸ್ ಬ್ಯಾಕೆ ಬಂದಿದ್ವಿ. ಬಟ್ IVFಗೆ ಅಂತಾನೆ ಬಂದಿದ್ದು. ಬಟ್ IVF ಮಾಡಿಸ್ಲಾ ಬೇಡೋ ಅನ್ನೋ ಕನ್ಫ್ಯೂಷನಲ್ಲೇ ಇದ್ವಿ. ಆಮೇಲೆ ಈಗ ಲಾಸ್ಟ್ ಒಂದು 3-4 ಮಂತ್ಸ್ ಬ್ಯಾಕ್ ಡಿಸೈಡ್ ಮಾಡಿಬಿಟ್ಟು ನಾವು IVF ಟ್ರೈ ಮಾಡಿದ್ವಿ. ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಆಯಿತು. ತುಂಬ ಖುಷಿ ಆಯಿತು. ಫಸ್ಟ್ ನಮಗೆ ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಇತ್ತು. ಬಟ್ ಸರ್ ಮಾತ್ರ ತುಂಬ ನಮಗೆ ಕಾನ್ಫಿಡೆನ್ಸ್ ಕೊಟ್ಟರು, ನಿಮ್ಗೆ ಹಾಗೇ ಆಗುತ್ತೆ, ಖಂಡಿತ ಮಾಡಿಸ್ಕೊಳ್ಳಿ, ಟ್ರೈ ಮಾಡಿ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಫಸ್ಟ್ ಇದರಲ್ಲೇ ಆಯಿತು. ತುಂಬ ಖುಷಿ ಆಗ್ತಿದೆ. ಎಲ್ಲನೂ ಇದುವರೆಗೂ ಕರೆಕ್ಟಾಗೇ ಇದೆ. ಮತ್ತೆ 4 ವರ್ಷದ ಹಿಂದೆ ಬಂದಿದ್ರಿ ಅಂದಮೇಲೆ ಅಲ್ಲಿ ಆ ಪೀರಿಯಡಲ್ಲಿ ಏನು ಟ್ರೀಟ್ಮೆಂಟ್ ತೊಗೊಂಡ್ರಿ? ಯಾಕೆ ಅಂದರೆ ಇದು ಬೇರೆ ಬೇರೆ ಆಯುರ್ವೇದಿಕ್, ಸಿದ್ಧ ಆ ಥರ ಬೇರೆ ಬೇರೆ ಥರ ಟ್ರೈ ಮಾಡಿದ್ರೆ ಇನ್ನೂ IVF ನಮಗೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ನಮಗೆ ಇಷ್ಟೊಂದೆಲ್ಲ ಗೊತ್ತಿರಲಿಲ್ಲ IVF ಅಂದರೆ ಖಂಡಿತ ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಆಗುತ್ತೆ ಅಂತ. ಎಲ್ಲರೂ ಹೇಳೋದು ಕೇಳಿ ಮೀನ್ಸ್ ಆಗುತ್ತೋ ಆಗಲ್ವೋ ಅನ್ನೋ ಥರನೇ ಇತ್ತಲ್ಲ. ಸೊ ಇಷ್ಟೆಲ್ಲ ಭಯ ಇತ್ತು. ತುಂಬ ಜನಕ್ಕೆ ಈ ಥರ ಭಯ ಇದೆ. ಅಂಥವ್ರಿಗೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ? IVF ಹೋಗ್ಬೇಕಂತ ಹೇಳ್ತೀರಾ ಅಥವಾ ಹೋಗಬಾರ್ದು ಅಂತ ಹೇಳ್ತಾರೆ? ಇಲ್ಲ, ಖಂಡಿತ ಬನ್ನಿ ಟ್ರೈ ಮಾಡಿ. ಯಾಕಂದರೆ ನಾನು ಅದೇ ಥರ ಇದ್ದೆ, ಮಾಡಿಸ್ಬಾರ್ದಾ ಅಂತ. ಬಟ್ ನಿಜ ಬಂದಾದ್ಮೇಲೆ ಗೊತ್ತಾಯ್ತು. ಇವಾಗ ಅದು ಕನ್ಸೀವ್ ಆದ್ಮೇಲೆ ಆ ಖುಷಿಗೆ ಖಂಡಿತ ಯಾರು ಸುಮ್ಮನೆ 4 ವರ್ಷ ವೇಸ್ಟ್ ಮಾಡ್ಕೊಂಡಿಲ್ಲ. ನಿಜ ತುಂಬ ಫೀಲ್ ಆಗ್ತಿದೆ. 2 ವರ್ಷದ ಮಗು ಆಗೋಗ್ಬಿಡ್ತಿತ್ತು. ತುಂಬ ಫೀಲ್ ಆಗ್ತಿದೆ ನಮಗೆ, ಇಷ್ಟು ದಿನ ಲೇಟ್ ಮಾಡಿದ್ವಲ್ಲ ಅಂತ. ಖಂಡಿತ ಎಲ್ಲರೂ ಬಂದು ಬೇಗ ಸರ್ ಹತ್ರನೇ ತೋರಿಸ್ಕೊಂಡು, ಕೈಗುಣ ಚೆನ್ನಾಗಿದೆ ಸರ್ದು. ಸೊ ಹಂಗಾಗಿ ಎಲ್ಲ ತೋರಿಸಿ ಬೇಗ ಕನ್ಸೀವ್ ಆದರೆ ಒಳ್ಳೇದು ಅನಿಸುತ್ತೆ. ಓಕೆ, ಈಗ ನಿಮಗೆ IVF ಅಲ್ಲಿ ನೀವು ಖರ್ಚು ಮಾಡಿದ್ರಲ್ಲ, ಕಂಪೇರಿಟಿವ್ಲಿ ಏನನ್ನಿಸ್ತು? ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ? ಓಕೆ, ಅಫೋರ್ಡಬಲ್ ಇದೆ, ಎಲ್ಲರೂ ಖರ್ಚು ಮಾಡ್ಬೋದು? ಅಫೋರ್ಡಬಲ್ ಇದೆ ಮೇಡಮ್. ತುಂಬ ಏನು ಎಕ್ಸ್ಪೆನ್ಸ್ ಅನಿಸಿಲ್ಲ. ಇದಕ್ಕೆ ಏನೇನು ಕರೆಕ್ಟಾಗಿ ಮೆಡಿಸಿನ್ಸ್ ಆಗಲಿ ಏನಾಗಲಿ ಎಲ್ಲನೂ ಕರೆಕ್ಟಾಗಿದೆ. ಇನ್ನು ತುಂಬ ನಮಗೆ ಎಕ್ಸ್ಪೆನ್ಸ್ ಅನಿಸಿಲ್ಲ. ಈ ನಿಮಗೆ ಕೌನ್ಸಿಲಿಂಗ್ ಪಾರ್ಟ್ ಆಯಿತು, ಎಲ್ಲ ಟ್ರೀಟ್ಮೆಂಟ್ ಪಾರ್ಟ್ ಆಯಿತು, ಎಲ್ಲ ಟ್ರಾನ್ಸ್ಪರೆನ್ಸಿ ಇತ್ತಾ ಪ್ರತಿಯೊಂದು ಇದರಲ್ಲಿ? ಹೌದು, ಖಂಡಿತ ಎಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಕೌನ್ಸಿಲಿಂಗ್ ಕೊಡ್ತಾ ಇದ್ರು. ಈ ಥರ ಹಿಂಗಿರುತ್ತೆ ಈ ಸ್ಟೇಜಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ಹಂಗಾಗಿ ನಮ್ಗೆ ಯಾವುದೇ ಕನ್ಫ್ಯೂಷನ್ಸ್ ಇರಲಿಲ್ಲ. ನಾವು ಆರಾಮಾಗೆ ಒಂಥರ ಸ್ಮೂತ್ ಗೋಯಿಂಗ್ ಇತ್ತು. ಹೇಗಿದ್ದಾರೆ ನಮ್ಮ ಸ್ಟಾಫ್ ಎಲ್ಲ? ಸೀರಿಯಸ್ಲಿ ನನಗಂತೂ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಬಂದರೆ ಹಾಯ್ ಹಾಯ್ ಅಂತ ಅಂದ್ಬಿಟ್ಟು ಒಂಥರ ಫ್ಯಾಮಿಲಿ ಆದಂಗೆ ಆಗೋದು. ತುಂಬ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ತುಂಬ ಸಂತೋಷ. ಹಾಸ್ಪಿಟಲ್ ಬಂದಂಗೆ ಆಗೋದಿಲ್ಲ. ವೇಟ್ ಮಾಡ್ತಿರ್ತೀನಿ ಯಾವಾಗ ನೆಕ್ಸ್ಟ್ ವಿಸಿಟ್ ಇರುತ್ತೆ ಅಂತ ಅಂದ್ಬಿಟ್ಟು. ವೇಟ್ ಮಾಡ್ತಾ ಇರ್ತೀರಾ? ಇದ್ರಷ್ಟಿಂತ ಒಳ್ಳೆ ನಮಗೆ ಫೀಡ್ಬ್ಯಾಕ್ ಯಾರಿಂದನೂ ಸಿಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ಸೋ ಮಚ್. ಒಂದು ಆರೋಗ್ಯವಾದ ಹೆಲ್ದಿ ಮಗು ನಿಮ್ಗೆ ಆಗಲಿ ಪ್ರೇ ಮಾಡ್ತೀವಿ. ಕೇಳಿದ್ರಲ್ಲ ವೀಕ್ಷಕರೇ, ಇಲ್ಲಿ ಹಾಸ್ಪಿಟಲ್ ವರದಾನ್ ಹಾಸ್ಪಿಟಲ್ ಬಂದರೆ ಇಲ್ಲಿ ಯಾವಾಗ ನೆಕ್ಸ್ಟ್ ವಿಸಿಟ್ ಮಾಡಬೇಕು ಅಂತ ಕಾಯ್ತಾ ಇರ್ತಾರಂತೆ. ನೀವು ತಡ ಮಾಡಬೇಡಿ, ಬೇಗ ಆದಷ್ಟು ಬೇಗ ನೀವು ಹಾಸ್ಪಿಟಲ್ ವಿಸಿಟ್ ಕೊಡಿ. ಸರ್ದು ಕೈಗುಣ ತುಂಬ ಚೆನ್ನಾಗಿದೆ, ಬೇಗ ಮಗು ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವರು ತುಂಬ ಸಂತೋಷವಾಗಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಈ ರೀತಿ ಸಂತೋಷವನ್ನು ಕಾಣಬೇಕಾದ್ರೆ ಇವತ್ತೇ ವರದಾನ್ ಫರ್ಟಿಲಿಟಿಗೆ ಭೇಟಿ ನೀಡಿ. ಇವು ಮಗುವಾಗಿ ಅಂದರೆ ಮದುವೆಯಾಗಿ 8 ವರ್ಷ ಆದ ನಂತರ ಆಗಿದೆ. ನೀವು ಮದುವೆಯಾಗಿ 5 ಅಥವಾ 8, 10 ವರ್ಷ, 15 ವರ್ಷ, 20 ವರ್ಷ ಆದರೂ ಚಿಂತಿಸಬೇಡಿ. ನಿಮ್ಮ ಜೀವನದಲ್ಲಿ ನೀವು ಸಂತಸವನ್ನು ಪಡಿಬೋದು. ಒಂದು ಸಲ ವರದಾನ್ ಫರ್ಟಿಲಿಟಿಗೆ ಭೇಟಿ ನೀಡಿ. ಥ್ಯಾಂಕ್ ಯು. ನಿಮ್ಮ ಫೀಡ್ಬ್ಯಾಕ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ.